ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ಮತ್ತೊಂದು ಸಂದರ್ಶನಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಇವತ್ತು ನನ್ನ ಜೊತೆ ಒಬ್ಬರು ಅತಿಥಿ ಕೂತಿದ್ದಾರೆ. ಇವರು ಅಂದರೆ ಅಲ್ಲಲ್ಲಿ ಯಾವುದಾದ್ರು ಯೂಟ್ಯೂಬ್ ಚಾನಲ್ಗಳಲ್ಲಿ ಇಂಟರ್ವ್ಯೂಗಳಲ್ಲಿ ನೀವು ನೋಡಿರ್ಬೋದು. ಇವರು ಸೆಲೆಬ್ರಿಟಿ ಅಲ್ಲ, ಆದರೆ ಸೆಲೆಬ್ರಿಟಿಗೂ ಸಹಿತ ಅವ್ರ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಅವರಿಗೆ ಬೇಕಾದ ಔಷಧಿಯನ್ನು ಕೊಡ್ತಾ ಇರುವಂಥ ಮನುಷ್ಯ. ಆರೋಗ್ಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಬಹಳಷ್ಟು ಕಾಯಿಲೆಗಳಿಗೆ ಪರಿಹಾರವನ್ನು ಕೊಡ್ತಾ ಇದ್ದಾರೆ. ಈ ಹಿಂದೆ ಅವ್ರನ್ನ ನಾನು ಮಾತಾಡಿಸಿದ್ದೆ. ಆವಾಗ ಅವ್ರೂರಿಗೆ ಹೋಗಿ ಮಾತಾಡಿಸಿದ್ದೆ. ಈಗ ಅವ್ರನ್ನ ನಮ್ಮೂರಿಗೆ ಕರ್ಸ್ಕೊಂಡಿದ್ದೀವಿ. ಟ್ರಾಫಿಕಲ್ಲಿ ಸುಸ್ತಾಗಿ ಬಂದು ಇವಾಗ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ. SPPL ಕಂಪನಿಯ ಡೈರೆಕ್ಟ್ರು ಮಣಿಕಂಠ ವಿಭೂತಿಯವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿ. ಏನು ಬಂದರೆ ನೀವು ಕೈಯಲ್ಲಿ ಏನಾದರೂ ಒಂದು ಮೆಡಿಸಿನ್ ಇಟ್ಕೊಂಡಿರ್ಬೇಕಾ? ಇಲ್ಲ ಸರ್, ಹಂಗೆ ಸುಮ್ಮನೆ ಕೈಯಲ್ಲಿತ್ತ ತೋರಿಸೋಣ ಅಂತೇಳಿ. ಓಕೆ, ಹೇಗೆ ನಡೀತಾ ಇದೆ ಕೆಲಸ ಎಲ್ಲ? ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ಇವತ್ತೊಂದು ಸ್ವಲ್ಪ ಸ್ಲೋ. ಅದೇ ಬೆಂಗಳೂರಿಗೆ ಬಂದಿರಲ್ಲ? ಬೆಂಗಳೂರು ದಾಟಿದ ಮೇಲೆ ತುಂಬ ಫಾಸ್ಟ್ ಆಗುತ್ತೆ. ಗಾಡಿನೂ ಅಷ್ಟೇ, ಬಾಡಿನೂ ಅಷ್ಟೇ, ಕೆಲಸದ. ಇವತ್ತು ನೀವು SPPL ಥ್ರೂ ಸಾಕಷ್ಟು ಕಾಯಿಲೆಗಳಿಗೆ ಔಷಧಿಯನ್ನು ಕೊಡ್ತಾ ಇದ್ದೀರಿ. ಹೌದು ಸರ್. ಅಂದರೆ ನಿಮ್ಮ ಔಷಧಿಗಳನ್ನು ಪಡೆದು ಟ್ರೀಟ್ ಆದ ಸಾಕಷ್ಟು ಜನದ ಟೆಸ್ಟಿಮೋನಿಯಲ್ಸ್ನು ನಾವು ನೋಡಿದ್ವಿ. ಹೌದು ಸರ್. ಸೊ ಹೀಗಿರುವಾಗ ಇದೆಲ್ಲ ಆರಂಭ ಆಗಿದ್ದು ಎಲ್ಲಿಂದ? ಇದು ಆರಂಭ ಆಗಿದ್ದು ರಾಣೆಬೆನ್ನೂರು. ಮೂಲತಃ ನಾವು ರಾಣೆಬೆನ್ನೂರಿನವರೇ ಸರ್. ಸರಿ. ರಾಣೆಬೆನ್ನೂರಲ್ಲೇ ಹುಟ್ಟಿ ಬೆಳೆದು ಬದುಕಿದ್ದು, ಈಗ ಬದುಕ್ತಾ ಇರೋದು ರಾಣೆಬೆನ್ನೂರಲ್ಲೇ. ಇವಾಗ ಇಲ್ಲೊಂದು ಬ್ರಾಂಚ್ ಕಾಣಿಸ್ತವೆ. ನಮ್ಮನ್ನ ಅಲ್ಲಿಯವರೇ ಅಂದ್ಕೊಂಡಿದ್ದಾರೆ. ಬಟ್ ನಾವು ಕರ್ನಾಟಕದವರೇ, ಭಾರತ ದೇಶದವರೇ. ನನಗೆ ಒಂದು ಆಯುರ್ವೇದದ ಮೇಲೆ ವಿಶೇಷವಾದ ಒಲವು. ಅಂದರೆ ನಾವೀಗ ಏನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಈ ಒಂದು ಶೈಲಿನೇ ಚೇಂಜ್ ಆಗಿಬಿಟ್ಟಿದೆ. ಜೀವನ ಶೈಲಿ ಅಂತ ಹೇಳ್ತೀವಿ. ಪ್ರತಿಯೊಬ್ಬರು ಒಂದು ತಲೆನೋವು ಬಂತು ಅಂದರೆ ಒಂದು ಗುಳಿಗೆ ನುಂಗೋದು. ಕರೆಕ್ಟ್. ಓಕೆ. ಆಮೇಲೆ ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಮನೇಲಾಗಿರ್ಬೋದು, ನಮ್ಮ ತಂದೆ ಲಿವರ್ ಫೇಲ್ಯೂರ್ ಆಗಿ ತೀರ್ಕೊಂಡಿರೋದು. ಸೊ ಈ ಥರದ್ದು ವಿಚಾರಗಳನ್ನೆಲ್ಲ ನೋಡಿದಾಗ ಯಾಕೆ ನಾವು ಈ ಆಯುರ್ವೇದದಲ್ಲಿ ಒಂದು ರೆವಲ್ಯೂಷನ್ನ ಕ್ರಿಯೇಟ್ ಮಾಡಬಾರ್ದು ಅಂತ ನಾವು ಈ ಒಂದು ಇಂಡಸ್ಟ್ರಿಗೆ ಹೆಜ್ಜೆ ಇಟ್ಟಿದ್ದು. ಬಟ್ ಹೆಜ್ಜೆ ಇಡುವಾಗ ತುಂಬ ಫ್ಯಾಮಿಲಿ ಬ್ಯಾಕ್ ಡ್ರಾಪ್ ಹಂಗೆಲ್ಲ ಏನಿರಲಿಲ್ಲ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆ ಥರ ಇರಲಿಲ್ಲ. ನಮ್ಮ ತಂದೆ ಅಪ್ಪ ಈ ಮಕ್ಕಳಾಗದೇ ಇರೋರ್ಗೆ ಔಷಧಿ ಕೊಡ್ತಿದ್ರಂತೆ. ತುಂಬ ಫೇಮಸ್ ಅವರು. ಅವ್ರ ಅಪ್ಪನೂ ಕೊಡ್ತಿದ್ರಂತೆ. ಬಟ್ ನಮಗೆ ಅವರಿಂದ ನಮಗೇನು ಬಳುವಳಿಯಾಗಿ ಬರಲೇ ಇಲ್ಲ. ಏನಕ್ಕೆ ಅಂದರೆ ನಮಗೆ ಅವ್ರ ಒಂದು ಜನಾಂಗನೇ ಚೇಂಜ್ ಆಗಿಬಿಡ್ತಲ್ಲ, ಒಂದು ತಲೆಮಾರೇ ಚೇಂಜ್ ಆಗಿಬಿಡ್ತು. ಜನ್ರೇಷನ್ನೇ ಬದಲಾಗ್ಬಿಡ್ತು. ವಿತ್ ಇನ್ನೊಂದೇನಂದರೆ ನಾವು ಚಿಕ್ಕವರಿದ್ದಾಗಲೇ ತಂದೆ ತೀರ್ಕೊಂಡಿರೋದು. ಅಪ್ಪನಿಂದನೂ ಏನು ಅಂತ ಏನು ಬರಲಿಲ್ಲ. ಸೊ ಒಟ್ಟು ಮನೇಲೆಲ್ಲ ಐಟಮ್ಸ್ ಇದ್ದಾವೆ. ಈಗ ನೀವು ನಮ್ಮ ಮನೇಲಿ ಬಂದರೆ ನೋಡಿದರೆ ಎಲ್ಲ ಥರದ ಐಟಮ್ಸ್ಗಳು ಈ ಒಂದು ಆಯುರ್ವೇದ ಪರಂಪರೆಯಲ್ಲಿ ಬಂದವ್ರ ಮನೇಲಿ ಏನೇನೆಲ್ಲ ಸಿಗುತ್ತೆ ಅದೆಲ್ಲ ಇದೆ. ಬಟ್ ಅದನ್ನು ಹೆಂಗೆ ಕುಟ್ಟಬೇಕು, ಹೆಂಗೆ ತಯಾರು ಮಾಡಬೇಕು, ಬರೀ ವಸ್ತುಗಳು ಮಾತ್ರ ಬಳುವಳಿಯಾಗಿ ಬಂದಿದೆ. ವಿಚಾರಧಾರೆಗಳು ಇಲ್ಲ. ಬಟ್ ಬ್ಲಡ್ಡಲ್ಲಿ ಇದೆ ಅನ್ನೋ ರೀತಿ ನಮ್ಮ ತಲೆಯಲ್ಲಿ ಏನೋ ಒಂದು ಆಯುರ್ವೇದದ ಬಗ್ಗೆ ವಿಶೇಷವಾದ ಒಲವು. ನಾವು ಯಾರ ಜೊತೆ ಮಾತಾಡುವಾಗಲೂ ನೀವೇನೇ ಮಾತಾಡಿ, ನೀವು ಯಾವುದೇ ಹಾಸ್ಪಿಟ್ಲ್ ಬಗ್ಗೆ ಮಾತಾಡಿದ್ರೆ ನಾನು ಹೇಳೋದು ಆಯುರ್ವೇದ ಹಾಸ್ಪಿಟ್ಲ್ ಬಗ್ಗೆನೇ. ಆಯುರ್ವೇದ ಇದ್ದಲ್ಲಿ ಹೋಗ್ರಿ. ಯಾಕಂದರೆ ನಾನು ನಿಮಗೆ ಒಂದಂಗೆ ಸಿಂಪಲ್ಲಾಗಿ ಒಂದ್ಸತಿ ನಾನು ಹೇಳಿರಬೇಕು. ಈಗ ನಾವು ಸ್ಕೂಲಲ್ಲಿ, ಕಾಲೇಜಲ್ಲಿ ಅಥವಾ ಸಣ್ಣ ಮಕ್ಕಳಿದ್ದಾಗ ನಮಗೇನೇ ಒಂದು ಸಮಸ್ಯೆ ಆದ್ರೂ ನಾವು ಬಂದು ನಮ್ಮ ತಂದೆ ತಾಯಿ ಹತ್ರ ಹೇಳ್ತಾ ಇದ್ವಿ, ನಮ್ಮ ಸ್ನೇಹಿತರ ಹತ್ರ ಹೇಳ್ತಾ ಇದ್ವಿ, ನಮ್ಮ ಕ್ಲಾಸ್ ಟೀಚರ್ ಹತ್ರ ಹೇಳ್ತಾ ಇದ್ವಿ, ನಮಗೆ ಬೇಕಾದವ್ರ ಹತ್ರ, ನಮ್ಮ ಹತ್ರ ಇರೋರ ಹತ್ರ, ನಮ್ಮವ್ರ ಹತ್ರ ಹೇಳ್ತಾ ಇದ್ವಿ. ಬಟ್ ಈ ಒಂದು ಆರೋಗ್ಯದ ವಿಚಾರದಲ್ಲಿ ಮಾತ್ರ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಬೇರೆ ದೇಶದವ್ರ ಹತ್ರ ಹೇಳ್ಕೊಳ್ತಾ ಇದ್ದೀವಿ. ಈಗ ಆಯುರ್ವೇದ ನಮ್ಮನೆ, ನಮ್ಮ ಒಂದು ಸ್ವಂತದ್ದು, ನಮ್ಮದೇ ಅಂತಕ್ಕಂಥದ್ದು. ಆಯುರ್ವೇದದಲ್ಲಿ ಯಾರು ಹೇಳ್ತಾ ಇಲ್ಲ. ಎಲ್ಲರೂ ಹೋಗಿ ಅಲೋಪತಿ, ಇಂಗ್ಲೀಷ್ ಮೆಡಿಸಿನಲ್ಲಿ ಹೇಳ್ತಾ ಇದ್ದಾರೆ. ನೀವು ಹಿಸ್ಟ್ರಿ ತೆಗೆದು ನೋಡಿದರೆ, ನೀವು ತುಂಬ ನಾಲೆಜ್ ಇರುವಂಥವ್ರು ಇದ್ದೀರಿ, ಹಿಸ್ಟ್ರಿ ತೆಗೆದು ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ನಮ್ಮ ಒಂದು ಪೂರ್ವಜರು ಯಾವತ್ತೂ ಕೂಡ ಅಲೋಪತಿಗೆ ಗೊತ್ತೇ ಇಲ್ಲ ಅವ್ರಿಗೆ. ಇಂಗ್ಲೀಷ್ ಮೆಡಿಸಿನ್ನ ಬಂದಿರೋದು ಬೇರೆ ದೇಶದಿಂದ. ಇವಾಗ ನಾವು ಟಾಪ್ 3 ಇದ್ದೀವಿ. ಪ್ರೊಡಕ್ಷನ್ ಮಾಡೋದ್ರೊಳಗಡೆ ಟಾಪ್ 3 ಒಳಗಡೆ ಇಂಡಿಯಾ ಇದೆ ಈಗ. ಬಟ್ ಒನ್ಸ್ ಅಪಾನ್ ಎ ಟೈಮ್ ನಾವು ಆ ಥರ ಇರಲಿಲ್ಲ. ನಾವು ಏನಂದರೆ ಮನೆ ಮದ್ದುಗಳಲ್ಲೇ ಮದ್ದನ್ನು ಹುಡುಕೊಂಡು ಆರೋಗ್ಯವಾಗಿ ಇರ್ತಾ ಇದ್ವಿ. ಕರೆಕ್ಟ್. ಮುಂಚಿನ ಕಾಲದಿಂದನೂ ಹಂಗೆ ಇತ್ತು. ಆ ಸಿಸ್ಟಮ್ನ ಬದಲಾವಣೆ ಆಗಿ ಈಗೇನಾಗ್ಬಿಟ್ಟಿದೆ ಅಂದರೆ ಸಣ್ಣ ಮಕ್ಕಳು, ಈಗ ನೀವು ನಿಮ್ಮ ಮನೇಲೂ ಮಕ್ಕಳಿದ್ದಾರೆ, ನಮ್ಮ ಮನೇಲೂ ಮಕ್ಕಳಿದ್ದಾರೆ. ಸಣ್ಣದಾಗಿ ಯಾಕೆ ಶಾಲೆ ರಜೆ ಮಾಡಿಯೋ ಅಂದರೆ ಗ್ಯಾಸ್ಟ್ರಿಕ್ ಅಂತಾರೆ. ನಾವು ಅವಾಗ ಹೊಟ್ಟೆ ನೋವು ಅಂತಿದ್ವಿ. ಸಿಂಪಲ್ ಸರ್. ಈಗ ನೀವು ಸ್ಕೂಲ್ ರಜೆ ಹಾಕ್ಲಿಕ್ಕೆ ನೀವು ಸ್ಕೂಲ್ ರಜೆ ಮಾಡೋ ಟೈಮ್ನಲ್ಲಿ ಕಾರಣ ಹೇಳ್ತಾ ಇದ್ರಿ, ನಾನು ಹೇಳಿದ್ದೀನಿ, ನೀವು ಹೇಳಿದ್ರಿ. ಏನಂತ? ನಾವು ಹೊಟ್ಟೆ ನೋವು ಇತ್ತು ಅಥವಾ ವಾಮಿಟ್ ಆಯಿತು ಅಂತ ರಜೆ. ಈಗ ಅವರು ಪರ್ಟಿಕ್ಯುಲರ್ ಆಗಿ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಓಕೆ. ಅವರೇ ಮೆಡಿಕಲ್ ಶಾಪಿಗೆ ಹೋಗಿ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತೊಗೊಂಡ್ಬರ್ತಾರೆ.
ಈಗ ತುಂಬ ಫಾಸ್ಟ್ ಜನ್ರೇಷನ್ ಆಗಿರೋದ್ರಿಂದ ಅದಾದ್ಮೇಲೆ ಏನಂದ್ರೆ ಅವರೇ ಡಾಕ್ಟರ್ಸ್ ಆಗಿಬಿಟ್ಟಿದ್ದಾರೆ. ಈಗ ನಿಮಗೆ ಒಂದು ಟ್ಯಾಬ್ಲೆಟ್ ತಗೋಬೇಕು ಅಂದ್ರೆ ಉದಾಹರಣೆಗೆ ತುಂಬಾ ಕಂಪನಿಗಳ ಹೆಸರಿದಾವೆ. ಒಂದು ಯಾವುದೋ ಜ್ವರಕ್ಕೆ ತಗೊಳ್ಳೋ ಟ್ಯಾಬ್ಲೆಟ್ ಒಂದು ಫೇಮಸ್ ಆಗ್ಬಿಟ್ಟಿತ್ತು, ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್. ಈ ಪ್ಯಾರಾಸಿಟಮಲ್ ತಗೊಳ್ಳೋದು ನೋಡ್ರಿ, ಈಗ ನೀವು 90% ಅಥವಾ 70 to 80% ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಇಲ್ದೇನೆ ತಗೊಳ್ತಾರೆ. ಎಲ್ಲ ಗೂಗಲ್ ಡಾಕ್ಟರ್ಸ್. ಹಾ, ಅವರೇ ಓನ್ ಡಾಕ್ಟರ್ಸ್ ಅವರು. ಈಗ ಅದನ್ನ ತಗೊಳ್ಳೋದ್ರಿಂದ ಏನಾಗ್ತಾ ಇರುತ್ತೆ ಅಂದ್ರೆ ಒಂದಲ್ಲ ಒಂದು ಸಮಸ್ಯೆಗೆ ಅವ್ರು ಈಡಾಗ್ತಾನೆ ಸೈಡ್ ಎಫೆಕ್ಟ್. ಈಗ ಉದಾಹರಣೆಗೆ ನಮ್ಮ ದೇಹದಲ್ಲಿ ಇರುವಂತ ವಿಷಾನ ಕ್ಲೀನ್ ಮಾಡೋಕ್ಕೋಸ್ಕರ ಭಗವಂತ ನಮಗೆ ಲಿವರ್ ಕೊಟ್ಟಿದ್ದಾನೆ. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ನೀರಲ್ಲಿ ಇರ್ತಕ್ಕಂಥ ಕೆಟ್ಟದನ್ನ ಕ್ಲೀನ್ ಮಾಡ್ಲಿಕ್ಕೆ ಭಗವಂತ ನಮಗೆ ಕಿಡ್ನಿ ಕೊಟ್ಟಿದ್ದಾನೆ, ಅಂದ್ರೆ ಲಿಕ್ವಿಡ್ ಫಾರ್ಮೇಟನ್ ಇರ್ತಕ್ಕಂಥದನ್ನ ಕ್ಲೀನ್ ಮಾಡ್ಲಿಕ್ಕೆ. ಬಟ್ ನಾವು ನಮ್ಮ ದೇಹದಲ್ಲಿ ಇರೋದನ್ನ ಕ್ಲೀನ್ ಮಾಡೋಕೆ ಅದು ಸುಸ್ತಾಗಿ ಹೋಗ್ತೈತಿ. ಏನಕ್ಕಂದ್ರೆ ನಾವು ಈಗ ಫುಡ್ ಆ ಥರದ್ದೆಲ್ಲ ತಿಂತೀವಿ. ಮುಂಚೆ ಎಲ್ಲ ತುಂಬಾ ಜನರಲ್ ಆಗಿರೋದು, ಆಮೇಲೆ ಆರೋಗ್ಯವಾಗಿರೋದನ್ನ ತಿಂತಿದ್ರು. ಈಗ ಅದಕ್ಕೆ ಡಬಲ್ ಕೆಲಸ, ತ್ರಿಬಲ್ ಕೆಲಸ. ಏನಂದ್ರೆ ನಾವು ತಿಂದಿದ್ರಲ್ಲಿರೋ ವಿಷಾನು ತೆಗಿಬೇಕು, ನಾವು ಕುಡಿದಿದ್ರಲ್ಲಿರೋ ವಿಷಾನು ತೆಗಿಬೇಕು, ನಾವು ಈ ಅಲೋಪತಿಕ್ ಡ್ರಗ್ಸ್ ತಗೊಳ್ತಾರೆ ಈಗ ಪ್ಯಾರಾಸಿಟಮಲ್, ಅದರಲ್ಲಿರೋ ವಿಷಾನು ತೆಗಿಬೇಕು. ಉದಾಹರಣೆಗೆ ಈ ಒಂದು ಸೈಜ್ ಇದೆ ಅಲ್ಲ ಸರ್, ಈ ಚೌಕಾಕಾರದಲ್ಲಿದೆ ನೋಡಿ, ಈ ಸೈಜ್ನಷ್ಟು ಟ್ಯಾಬ್ಲೆಟ್ನ ನೀವು ತೊಗೊಂಡ್ರಿ ಅಂದರೆ ಅದರಲ್ಲಿ ಇಷ್ಟು ಔಷಧಿ ಇರುತ್ತೆ, ಇನ್ನು ಉಳ್ಕಿದ್ದೆಲ್ಲ ಕಸ. ನಮ್ಮ ದೇಹಕ್ಕೆ ಹೋಗ್ತಾ ಇರ್ತಕ್ಕಂಥ ಅದು ಕಸ, ಅದು ನಮ್ಮ ದೇಹಕ್ಕೆ. ಏನಕ್ಕಂದ್ರೆ ಆ ಮೆಡಿಸಿನ್ ಅದು ಭದ್ರತವಾಗಿ ಇಟ್ಕೊಳ್ಳೋಕ್ಕೋಸ್ಕರ ಆ ಒಂದು ಮೇಲ್ಗಡೆ ಕೋಟ್ ಮಾಡಿರ್ತಾರೆ, ಆ ಕೋಟೆ ಇಷ್ಟು ದಪ್ಪ ಇರುತ್ತೆ. ಅದು ಒಳಗಡೆ ಹೋದ್ಮೇಲೆ ಸುಮ್ಮನೆ ಹೋಗಲ್ಲ, ಲಿವರ್ಗೆ ಒಂದು ಸ್ವಲ್ಪ ಡ್ಯಾಮೇಜು, ಕಿಡ್ನಿಗೆ ಒಂದು ಸ್ವಲ್ಪ ಡ್ಯಾಮೇಜ್ ಮಾಡಿ ಹೋಗುತ್ತೆ. ಒಂದು ಸರ್ವೆ ಪ್ರಕಾರ ಹೇಳಬೇಕು ಅಂತಂದ್ರೆ ಮನುಷ್ಯ 70% ಕಾಯಿಲೆ ಬೀಳ್ತಾ ಇರೋದೀಗ ಮೆಡಿಸಿನ್ ಇಂದಾನೆ ಅಂತೆ. ಮೆಡಿಸಿನ್ ಹುಟ್ಟಿದ್ದಂಗೆ ಕಾಯಿಲೆನ ಗುಣಪಡಿಸ್ಲಿಕ್ಕೋಸ್ಕರ. ಬಟ್ ಈಗೇನಾಗಿದೆ ಅಂದ್ರೆ ಕಾಯಿಲೆನೇ ಬರ್ತಾ ಇದೆ. ಈಗ ನೀವು ಯಾವುದೋ ಒಂದು ಜ್ವರಕ್ಕಂತ ಹೋಗ್ರಿ, ಮೊದಲು ನಿಮಗೆ ಏನು ಮಾಡ್ತಾರೆ, ಅಸಿಡಿಟಿ ಟ್ಯಾಬ್ಲೆಟ್ ಕೊಡ್ತಾರೆ, ಜ್ವರದ ಆಮೇಲೆ ಕೊಡ್ತಾರೆ ಅವರು. ಸೆಕೆಂಡ್ ನಿಮಗೆ ಆಂಟಿಬಯೋಟಿಕ್ ಕೊಡ್ತಾರೆ, ಅದಾದ್ಮೇಲೆ ಏನಾದರೂ ಒಂದು ನಿಮಗೆ ಟ್ಯಾಬ್ಲೆಟ್ ಕೊಟ್ಟರೆ ಅದು ಜ್ವರಕ್ಕೆ. ಆ ಜ್ವರದ ಟ್ಯಾಬ್ಲೆಟ್ ಒಳಗಡೆ ಹೋಗಿ ಹಾನಿ ಮಾಡಿರೋದನ್ನ ಕ್ಲಿಯರ್ ಮಾಡೋಕೆನೆ ಅವ್ರಿಗೆ ಹೆಚ್ಚು ಕಮ್ಮಿ ಒಂದು 2-3 ಟ್ಯಾಬ್ಲೆಟ್ ಬೇಕಾಗುತ್ತೆ. ಓಕೆ, ಈ ಥರ ಒಂದು ರಾಂಗ್ ಡಿಸಿಷನ್ ತೊಗೊಂಡು ತಪ್ಪು ದಾರಿಗೆ ಹೋಗ್ತಾ ಇರುವಂಥ ಜನರಿಗೋಸ್ಕರನೇ ನಮ್ಮ SVPL ಸಂಸ್ಥೆ ಇರುವಂಥದ್ದು. ನಮ್ಮ SVPL ಸಂಸ್ಥೆಯಲ್ಲಿ ಇದುವರೆಗೂ 1000 ಜನ, ನಾನು ನಿಮಗೆ ಒಂದು 2-3 ಫುಟೇಜ್ ಕೊಡ್ತೀನಿ ಸರ್, ಹೆಂಗೆ ಈಗ ಜಸ್ಟ್ ನಿನ್ನೆ ಮೊನ್ನೆ ಮಾಡಿರೋ ಇದ್ದಾವೆ, ಅದನ್ನು ಜಸ್ಟ್ ಪ್ಲೇ ಮಾಡಿರಿ ಹಂಗೆ ವಿಡಿಯೋ ಮಧ್ಯದಲ್ಲಿ. ಅವ್ರು ಹೇಳೋ ಮಾತು ಮನದಾಳದ ಮಾತು ಕೇಳಿಸಿಕೊಳ್ರಿ ಹಂಗೆ. ಉದಾಹರಣೆಗೆ ಮೊನ್ನೆ ಒಬ್ಬರು ಈ ಪ್ಲೇ ಮಾಡಿರಿ ಗೊತ್ತಾಗುತ್ತೆ. ಮೊನ್ನೆ ಒಬ್ಬರು ಗ್ಯಾಂಗ್ರೀನ್ ಆಗಿ ಕಾಲ್ ಕಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅವರು ಇಲ್ಲೇ ಮೈಸೂರು ನಿಯರ್ ಅವರು, ನಮ್ಮದು ರಾಣೆಬೆನ್ನೂರಲ್ಲಿರೋದು. ಅವತ್ತು ಅವ್ರು ಬಂದಾಗ ನಾನು ಇಲ್ಲದೇ ಇದ್ದು ರಾಣೆಬೆನ್ನೂರಿಗೆ ಬಂದಿದ್ದಾರೆ. ಅವರು ಬಂದು ಏನು ಮಾಡಿದ್ದಾರೆ ಅಂದರೆ, ಇಲ್ಲ ನನಗೆ ಔಷಧಿ ಬೇಕೇ ಬೇಕು. ಸರಿ ತೊಗೊಂಡೋಗಮ್ಮ ಅಂತೇಳಿ ಗ್ಯಾಂಗ್ರೀನ್ಗೆ ಔಷಧಿನ ನಾನು ಇಲ್ದೇನೆ ತೊಗೊಂಡೋಗಿದ್ದಾರೆ. ಆ ವಿಡಿಯೋ ನಿಮಗೆ ಕೊಡ್ತೀನಿ, ಅವ್ರು ಅದರಲ್ಲಿ ಹೇಳ್ತಾರೆ ವಿಡಿಯೋದೊಳಗಡೆ, ನಾನು ಅವ್ರು ಇಲ್ದೇನೆ ತೊಗೊಂಬಂದಿದ್ದೀನಿ ಅಂತಲೇ ಹೇಳ್ತಾರೆ. ಓಕೆನಾ? ತೊಗೊಂಡು ಹೋಗಿ ವಿತಿನ್ 20 days ಅವ್ರಿಗೆ ಗ್ಯಾಂಗ್ರೀನ್ ಗಾಯ ಕ್ಲಿಯರ್ ಆಗಿದೆ. ಅವ್ರಿಗೆ ಡಾಕ್ಟರ್ ಹೇಳಿರೋದು ಏನಂತಂದರೆ ಆ ಹೆಬ್ಬೆರಳನ್ನೇ ತೆಗಿಬೇಕು ಅಂತ. ಓಕೆ, ಹೆಬ್ಬೆರಳನ್ನ ತೆಗಿಲಿಕ್ಕಾಗಿ ಒಂದು ಮತ್ತೆ ಗಾಯ ಆಗುತ್ತೆ, ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಬೆರಳು ತೆಗಿಬೇಕಂತಾರೆ. ಈ ರೀತಿ 1 by 1 ಇಡೀ ಕಾಲೇ ಕಳ್ಕೊಂಡಿರೋ ಜನರನ್ನು ನಾನು ನೋಡಿದ್ದೀನಿ. ಈಗ ಕ್ಯೂರ್ ಆಯ್ತು ಅವ್ರಿಗೆ 100% ಸರ್. ನಾನು ನಿಮಗೆ ವಿಡಿಯೋ ಫುಟೇಜ್ ಕೊಡ್ತೀನಿ ಈಗ. ಜಸ್ಟ್ ಅದು ಒಂದೇ ಅಲ್ಲ ನಾನು ಹೇಳ್ತಾ ಇರೋದು. ಇನ್ನೂ ಒಂದು ಕೇಸ್ ಹಂಗೆ ಮಾತಾಡ್ತಾ ಹೋದರೆ, ಕುಂದಾಪುರ ಮಂಗಳೂರು ಸೈಡ್ನವರು ಡ್ರೈವರ್, ಬಸ್ ಡ್ರೈವರ್ ಅವರು, ಅವ್ರಿಗೆ ಏನಾಗಿದೆ ಅಂದರೆ ಗ್ಯಾಂಗ್ರೀನ್ ಆಗಿದೆ, ಮಣಿಪಾಲ ಅಡ್ಮಿಂಟ್ ಆಗಿದ್ದಾರೆ. ಅವರು ಅಡ್ಮಿಂಟ್ ಆದಾಗ ಅಲ್ಲಿ ಒಬ್ಬರು ಡ್ರೈವರ್ ಇವ್ರನ್ನ ಗೊತ್ತಿಡಿದು ಮಾತಾಡ್ಸಿದ್ದಾರೆ, ಯಾಕೆ ಇಲ್ಲಿ ಬಂದಿದ್ದಾರೆ ಏನಂದರೆ, ಕಾಲ್ ಬ್ಯಾಂಡೇಜ್ ನೋಡಿ ಏನಾಗಿದೆ ಅಂದರೆ, ಇಲ್ಲ ಗ್ಯಾಂಗ್ರೀನ್ ಆಗಿದೆ. ಈ ಥರ ಒಂದು SVPL ಅಂತ ಸಂಸ್ಥೆ ಇದೆ ರಾಣೆಬೆನ್ನೂರಲ್ಲಿ, ಅವ್ರ ಹತ್ರ ಹೋಗ್ರಿ, ನಿಮಗೆ ಒಳ್ಳೆ ಅನುಕೂಲ ಆಗ್ಬೋದು, ಗುಣ ಆಗ್ಬೋದು ನಿಮಗೆ ಅಂತ ಹೇಳಿದ್ದಾರೆ. ಅವ್ರು ಅಲ್ಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಅವತ್ತಿನ ದಿನನೇ ರಾಣೆಬೆನ್ನೂರಿಗೆ ಬಂದಿದ್ದಾರೆ. ಬಂದು ನಾನಿದ್ದೆ ಅವತ್ತು, ಔಷಧಿ ಕೊಟ್ಟು ಕಳಿಸಿದ್ವಿ. ಅವ್ರಿಗೆ ಹೇಳಿದ್ದು 6 ತಿಂಗಳು ತಗೋಬೇಕು ಅಂತ. ಯಾಕಂದರೆ ತುಂಬ ದೊಡ್ಡ ಗಾಯ, ಅಂದರೆ ಪೂರ್ತಿ ಅಂಗಾಲೇ ಓಪನ್ ಆಗಿಬಿಟ್ಟಿದೆ ಅವ್ರದ್ದು, ಅಷ್ಟು ದೊಡ್ಡ ಗಾಯ. ನಾನೊಂದು 6 ತಿಂಗಳು ತಗೋಬೇಕ್ರಿ, ನೋಡೋಣ. ಔಷಧಿ ಸರ್ ಇದೆಲ್ಲ ಏನಂದರೆ ಬೆಳ್ಳಿಯಿಂದ ತಯಾರು ಮಾಡಿರೋ ಔಷಧಿಗಳು ಇರ್ತವೆ ಕೆಲವೊಂದು, ಅಂದರೆ ರಜತ ಭಸ್ಮ ಅಂತ ಹೇಳ್ತೀವಿ, ಇದು ಆಯುರ್ವೇದದಲ್ಲಿ. ಅವ್ರಿಗೆ ಕೊಟ್ಟೆ ನಾನು ಅದನ್ನು. ಕೊಟ್ಟ ಮೇಲೆ ಅವರು ಅದನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ 1 ಮಂತ್ಗೆ 50% ಕ್ಲಿಯರ್ ಆಗಿದೆ, 2 ಮಂತ್ಸ್ಗೆ 100% ಕ್ಲಿಯರ್ ಆಗಿದೆ. ಕ್ಲಿಯರ್ ಆದಮೇಲೆ ಅವ್ರು ನಾಪತ್ತೆ ಆಗಿಬಿಟ್ಟಿದ್ದಾರೆ. 1 ವರ್ಷ ನನಗೆ ಗೊತ್ತೇ ಇಲ್ಲ ಅವರು ಬಿಟ್ಟಿದ್ದಾರೆ ಯಾಕಂತನೂ ಗೊತ್ತಿಲ್ಲ. 1 ವರ್ಷ ಆದಮೇಲೆ ಮೊನ್ನೆ ಅವ್ರು ಬಂದಿದ್ದರು, ಅವರ ರಿಲೇಷನ್ ಯಾರೋ ಒಬ್ಬರಿಗೆ ಹುಷಾರಿಲ್ಲ ಅಂತೇಳಿ, ಅವ್ರಿಗೂ ಅದೇ ಥರ ಗ್ಯಾಂಗ್ರೀನ್ ಟೈಪ್ ಏನೋ ಆಗಿತ್ತು, ಅದಕ್ಕೆ ಬಂದಿದ್ರು. ಬಂದಾಗ ಅವ್ರು ಹೇಳ್ತಾರೆ, ನಮ್ಮ ತಂದೆಗೆ 1 ವರ್ಷದಿಂದ ತೊಗೊಂಡೋಗಿದ್ದೆ ಸರ್, ನಾನು 2 ತಿಂಗಳು ತೊಗೊಂಡೆ, ವಾಸಿ ಆಗಿಬಿಡ್ತು, ಮತ್ತೆ ಮುಂದಕ್ಕೆ ತೊಗೊಳ್ಳಿಲ್ಲ, ಅಷ್ಟು ಚೆನ್ನಾಗಿದೆ, ನಮಗೆ 100% ಗುಣ ಆಗಿದೆ, ಆ ಥರ ಈ ಥರ ಅಂತೇಳಿ ಹೆಚ್ಚು ಕಮ್ಮಿ ಒಂದು 15-20 ನಿಮಿಷ ಮಾತಾಡಿದ್ದಾರೆ. ನಾವು ಅದನ್ನೊಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ, ಅದನ್ನು ನಾನು ನಿಮಗೆ ಕೊಡ್ತೀನಿ. ಈ ಥರ ಹಲವಾರು ಸರ್. ಈಗ ನಾವು FM ಅಲ್ಲಿ ಮಾತಾಡ್ತೀವಿ, ಅಲ್ಲಿ ಮಾತಾಡುವಾಗ ಲೈವ್ ಕಾಲರ್ಸ್ನ ತಗೊಳ್ತೀವಿ. ಓಕೆ, ನಮಗೆ ಏನಂತಂದರೆ ಜನರಿಗೆ ಅನುಕೂಲ ಆಗಬೇಕು, ವಿತ್ ನಮಗೇನಂತಂದರೆ ನಮ್ಮದು ಮನೆಗೆ ತಲುಪಬೇಕು. ಪ್ಲಸ್ ಕರ್ನಾಟಕ.